ಬಾಗಲಕೋಟೆ ಜಿಲ್ಲೆ ಹುನಗುಂದ ಮತಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರ ಸಮ್ಮುಖದಲ್ಲಿ ದಿನಾಂಕ ಜುಲೈ 11, 2024 ರಂದು ಸಾಯಂಕಾಲ 5 ಗಂಟೆಗೆ ಎಸ್ಆರ್ಎನ್ ಫೌಂಡೇಶನ್ ತೊರೆದು ಹಳೆ ಕಾರ್ಯಕರ್ತರು ಮರಳಿ ಮಾತೃಪಕ್ಷ ಬಿಜೆಪಿಗೆ ಸೇರ್ಪಡೆ ಕಾರ್ಯಕ್ರಮವು ವಕೀಲರಾದ ವೆಂಕಟೇಶ ದೇಶಪಾಂಡೆಯವರ ಕಾರ್ಯಾಲಯದಲ್ಲಿ ಜರುಗಿತು. ಈ ಕಾರ್ಯಕರ್ತರ ಸೇರ್ಪಡೆಯ ಕಾರ್ಯಕ್ರಮ ಉದ್ದೇಶಿಸಿ ಮಾಜಿ ಶಾಸಕ ದೊಡ್ಡನಗೌಡಜಿ ಪಾಟೀಲರು ಮಾತನಾಡಿ, ಸೇರ್ಪಡೆಗೊಳ್ಳುತ್ತಿರುವ ಕಾರ್ಯಕರ್ತರ ಕುಟುಂಬದ ತಂದೆ ತಾಯಿಗಳು ಮತ್ತು ಪೂರ್ವಜರು ಪಕ್ಷದ ಬೆಳವಣಿಗೆಗೆ ಅವರು ಕೊಟ್ಟ ಕೊಡುಗೆಯನ್ನು ಅಪಾರ ಮತ್ತು ಅನನ್ಯವಾದದ್ದಾಗಿದೆ ಎಂದರು. ನಂತರ ಪ್ರಸ್ತುತ ಸಮಯದಲ್ಲಿ ಪಕ್ಷದ ಸಿದ್ಧಾಂತ ತತ್ವಗಳನ್ನು ಒಪ್ಪಿ ಸೇರ್ಪಡೆಗೊಳ್ಳುತ್ತಿರುವ ವಕೀಲರಾದ ವೆಂಕಟೇಶ ದೇಶಪಾಂಡೆ ಮತ್ತು ವಾದಿರಾಜ ದೇಶಪಾಂಡೆಯವರನ್ನು ಅತ್ಯಂತಾತ್ಮೀಯತೆಯಿಂದ ಮತ್ತು ಹೃದಯಪೂರ್ವಕ ಸ್ವಾಗತಿಸುತ್ತಾ ಬರಮಾಡಿಕೊಳ್ಳುವುದಾಗಿ ಪ್ರಸ್ತಾಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಮನಗೌಡ ಬೆಳ್ಳಿಹಾಳ, ರಾಜಕುಮಾರ ಬಾದವಾಡಗಿ, ಅಪ್ಪು ಆಲೂರ, ಮಲ್ಲಿಕಾರ್ಜುನ ಚೂರಿ, ಬಸವರಾಜ ಹೊಸೂರ, ಮುನ್ನಾ ಭಾಗವಾನ, ನಾಶೀರ ಖಾಜಿ, ಬಸವರಾಜ ವಡ್ಡರ ಸೇರಿದಂತೆ ಇತರೆ ಮುಖಂಡರು ಕಾರ್ಯಕರ್ತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಸೇರ್ಪಡೆಯಾಗಿದ್ದಾರೆ. ಅವರನ್ನು ನಾನು ತಾಲೂಕು ಘಟಕದ ವತಿಯಿಂದ ನನ್ನ ವತಿಯಿಂದ ಅತ್ಯಂತ ಹೃತ್ಪೂರ್ವಕವಾಗಿ ಪಕ್ಷಕ್ಕೆ ಸ್ವಾಗತವನ್ನು ಮಾಡಿದ್ದೇನೆ. ದೇಶಪಾಂಡೆ ಅವರ ಕುಟುಂಬ ಮೊದಲಿಂದಲೂ ಕೂಡ ಅವ್ರ ತಂದೆಯವರು ಭಾರತೀಯ ಜನತಾ ಪಕ್ಷದ ಬಗ್ಗೆ ಅತಿ ಹೆಚ್ಚಿನ ಕಾಳಜಿ ಮತ್ತು ಮಟ್ಟದಿಂದನೂ ಕೂಡ ಆ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಭಾಳ ಪ್ರಯತ್ನ ಮಾಡಿ 2004ರಲ್ಲಿ ನಾನು ಪ್ರಥಮ ಬಾರಿಗೆ ಆಯ್ಕೆ ಆದಾಗ ದಿವಂಗತ ದೇಶಪಾಂಡೆ ವಕೀಲರು ಒಂದು ಮಾತು ಹೇಳಿದರು, ಇವತ್ತು ನನ್ನ ಆಸೆ ಈಡೇರಿತು. ಹುನಗುಂದ ಮತಕ್ಷೇತ್ರದಲ್ಲಿ ಒಬ್ಬ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಶಾಸಕರಾಗಬೇಕನ್ನೋ ಒಂದು ಕನಸಿತ್ತು, ಅದನ್ನು ನನಸು ಮಾಡಿಕೊಟ್ಟಿದ್ದೀರಿ ಅಂತೇಳಿ ನನಗೆ ಧನ್ಯವಾದ ಹೇಳಿದರು. ಅಷ್ಟು ಈ ಪಕ್ಷದ ಮೇಲೆ ಅಭಿಮಾನ ಮತ್ತು ಈ ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಅವರು ತಮ್ಮನ್ನು ತಾವು ತೋರಿಸ್ಕೊಂಡಿದ್ರು. ಅವರ ಚಿರಂಜೀವಿಗಳು ಕೂಡ ನಮ್ಮ ಜೊತೆಲೇ ಇದ್ದರು. ಯಾಕೋ ಮಧ್ಯದಲ್ಲಿ ಸ್ವಲ್ಪ ಇದಾಗಿ ಮತ್ತೆ ಆದರೂ ಕೂಡ ಏನಿತ್ತು ಅಂದರೆ ಅವರು ಎಲ್ಲಿದ್ದರೂ ಕೂಡ ಈ ನಮ್ಮ ಜೊತೆಗೆ ಇರಬೇಕು, ನಮ್ಮ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ಹೋದಲ್ಲೆಲ್ಲ ಬಂದಲ್ಲೆಲ್ಲ ಅಭಿಪ್ರಾಯ ವ್ಯಕ್ತವಾಗ್ತಿತ್ತು. ಅದನ್ನು ಕೂಡ ನಾನು ಕೇಳಿದ್ದೆ. ಆದ್ದರಿಂದ ನಾನೇ ಸ್ವತಃ ನಮ್ಮ ಎಲ್ಲ ಪಕ್ಷದ ಮುಖಂಡರೆಲ್ಲರೂ ಸೇರಿ, ಇಲ್ಲ ನಿಮ್ಗೆ ಬೇರೆ ಕಡೆ ಎಲ್ಲಿ ಹೋಗೋದಿಲ್ಲ, ಇದು ನಿಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ, ಆದ್ದರಿಂದ ಮತ್ತೆ ಬರಳಿ ಬರ್ಬೇಕಂತ ಹೇಳಿದಾಗ ಇವತ್ತು ನಾನೇ ಸ್ವತಃ ಬಂದು ಅವರನ್ನು ಪಕ್ಷಕ್ಕೆ ಬರಮಾಡಿಕೊಂಡಿದ್ದೇನೆ. ನಮ್ಮ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ಬಂದಂತಾಗಿದೆ. ಯಾಕೆಂದರೆ ಹೊಳೆದಂಡೆಯಲ್ಲೂ ಕೂಡ ಅವ್ರದ್ದು ತಂದೆಯವ್ರ ಪ್ರಭಾವ, ಕಟಗೂರವರು ಮೂಲತಃ ಇವರು ಕಟಗೂರು, ಆ ಕಡೆ ಬಿಸಿಲದೆನ್ನಿ, ಸಂಗಮ, ಇವೆಲ್ಲ ಆ ಭಾಗದ ಹಳ್ಳಿಗಳಿಗೆ ಇವ್ರ ತಂದೆಯವರು ಚಿರಪರಿಚಿತರು. ಹಾಗೆಯೇ ಇವರು ಕೂಡ ಆ್ಯಕ್ಟಿವ್ ಆಗಿದ್ದಾರೆ. ಈ ಪಕ್ಷವನ್ನು ಸಂಘಟನೆಯಲ್ಲಿ ಅವರು ಕೂಡ ಕೆಲಸ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿದ್ದೀನಿ. ಧನ್ಯವಾದಗಳು.